ಯಾರು ಬೇಕಾಗಿತ್ತಪ್ಪ? ಶಿವ್ ಕುಟ್ಕೋತ ಬರ್ತೈತಿ. ಇದು ಕುಂಟಿ ಸಿಂಹ ಆಗಿಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಗೌಡ್ರು ಬೇಕಾಗಿತ್ತು. ಗೌಡ್ರು ಬೇಕಾಗಿತ್ತು. ಈಗ ಕರಿಬೇಕು ಅವ್ರನ್ನ ಕರಿಬೇಕು. ಗೌಡ್ರ ಗೌಡ್ರ ಲೇ ಗೌಡ್ಯ ಅದಿಲ್ ಒಳಗ ಏನೋ ಅಂದಂಗಾತು. ಏನಿಲ್ರಿ ಗೌಡ್ರ ಗೌಡ್ರ ಗೌಡ್ರಂದ ಕರೆಯಕತ್ತಿನ ನಾ ಕರ್ಗಟ್ಟೆ. ಮುಂದಿದ್ದಾಗ ಕಿಮ್ಮತ್ ಕೊಡದಿಲ್ಲ, ಹಿಂದಿದ್ದಾಗ ಯಾವಾಗ ಕಿಮ್ಮತ್ ಕೊಟ್ಟು ಕರಿತೀನಿ. ಓ ಅರ್ಜುನ, ಮತ್ತೇನು ಅವತ್ತು ಎದೆಗೆದೆ ಉಬ್ಬಿಸಿ ಮಾತಾಡಿ ಹೋದ ಇವತ್ತ ತಲೆ ತಗ್ಗಿಸ್ಕೊಂಡು ಬಂದದ್ ನೋಡಿದ್ರೆ ಅಯ್ಯೋ ಅನ್ನಿಸ್ತೈತಿ. ಪಂಡಿತ್ರ, ಓತಿ ಕಾಟ ಎಲ್ಲಿ ತನ ಓಡ್ತದ, ಬೇಲಿ ತನ ಓಡ್ತೈತಿ, ಹಕ್ಕಿ ಎಲ್ಲಿ ತನ ಹಾರ್ತದ, ರೇಖಿ ಸೋಲೋ ಮಠ ಹಾರ್ತೈತಿ, ಸೋತ ಮೇಲೆ ಕೆಳಗಿಳಿಯಾಕಬೇಕಲ್ಲ. ಏನ್ ಬಂದದ್ ವಿಶೇಷ? ಕಾರ್ಯವಾಸಿ ಒಂದೊಂದ್ಸರ ಕತ್ತಿ ಕಾಲ್ ಹಿಡಿಬೇಕಾಗತ್ತೆ. ಅಂದ್ರೆ ನಾವು ಕತ್ತೇನ? ನಾವೇನ್ ಅಂದೇವನ? ನಾವೇನ್ ಅಷ್ಟೇನ್ ಪೆಕ್ಕರ್ ಸುಳಿ ಮಕ್ಕಳಲ್ಲಿ ತಿಳಿತೈತಿ ನಾವು. ನಿಮ್ಮಿಂದ ಒಂದು ಘನವಾದ ಕಾರ್ಯ ನಡಿಬೇಕು. ಹೌದಾ? ಈಗ್ಲಾದ್ರೂ ಅರ್ಥ ಆಯ್ತಲ್ಲ ಜಯರಾಜ್ ಅಂದ್ರೆ ಏನು ಅಂತ. ಯಾವ ಕಾರ್ಯ? ಶಾಸ್ತ್ರೋಕ್ತವಾಗಿ ಒಂದು ಮದುವೆ ಮಾಡಿಸ್ಬೇಕು. ಅದು ನಿಮ್ಮ ಮುಂದೆ ಆಗ್ಬೇಕು. ಅಡ್ಡಿಲ್ಲ. ಈಗ್ಲಾದ್ರೂ ಜಯರಾಜ್ ಅಂದ್ರೆ ಏನಂತ ಗೊತ್ತಾಗಿರ್ಬೇಕಲ್ಲ. ಮಾಡೋಣ. ಯಾರ ಮದುವೆ? ನೀವು ಮಾಡಬೇಕಾದದ್ದು ಸಾಮಾನ್ಯ ಮದುವೆ ಅಲ್ಲ, ಪ್ರೀತಿಸುವ ಎರಡು ಪ್ರೇಮಿಗಳ ಮದುವೆ. ಯಾರ ಪ್ರೇಮಿಗಳು? ಆ ಪ್ರೇಮಿಗಳು ಯಾರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಪ್ರೇಮಿಗಳು ಯಾರೇ ಇದ್ರು ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಅಂತ ನನಗೆ ಭಾಷೆ ಕೊಡ್ಬೇಕು. ಯಾಕಂದ್ರೆ ನೀನು ಒಂಥರ ಊಸುರುವಳ್ಳಿ ಇದ್ದಂಗ. ಊಸುರುವಳ್ಳಿ ಬಣ್ಣ ಬದಲಿಸಿದ ಹಾಗೆ ನೀವು ಮಾತು ಬದಲಿಸ್ತೀರಾ. ಭಾಷೆ ಕೊಟ್ರೆ ಆ ಪ್ರೇಮಿಗಳು ಯಾರು ಅಂತ ನಾನು ಹೇಳ್ತೀನಿ. ಸರಿ, ತೊಗಲು ಬಡಿಸ್ಯಾಡ್ರಿ, ಏನಾಗೋದೈತ್ರಿ? ಆಯ್ತು, ಅವ್ರು ಯಾರೇ ಇದ್ರು ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೇನೆ. ಪಂಡಿತ್ರೆ ಹೇಳ್ರಿ, ಕೊಟ್ಟ ಮಾತಿನಂಗ ನೋಡ್ಕೊಳ್ಳೋರ್ಗೆ ಏನಂತಾರ್ರಿ? ಅಪ್ಪು ಕುಡಿದವ ಅಂತಾರ. ಒಂದ್ ವೇಳೆ ತಪ್ಪಿ ನಡೆದ್ರ ಮೇಂಡ್ರಿ ಹುಡಿದವ ಅಂತಾರ ಅಂತ ಹೇಳಿದೆ. ಕೊಟ್ಟ ಮಾತಿನಂತೆ ನಡ್ಕೊಂಡು ಅಪ್ಪ ಹುಟ್ಟಿದ ಮಗ ಆಗ್ತೀರಾ ಅಂತ ಹೇಳ್ತೀನಿ. ವಯಸ್ಸಿಗೆ ಬಂದಿದ್ದಾನೆ, ಯಾರನ್ನಾದ್ರೂ ಪ್ರೀತಿ ಮಾಡಿರ್ಬೇಕು. ಯಾರ ಪ್ರೇಮಿ? ಹೆಣ್ಣು ಪ್ರೇಮಿ. ಯಾರನ್ನ ಪ್ರೀತಿ ಮಾಡಿದಾನೆ? ಮೇಲಿನ ಮಣಿ ಗೀತಾನ, ನಡುವಿನ ಮಣಿ ಸೀತಾನ, ಅಥವಾ ಕೆಳಗಿನ ಮಣಿ ಮಹಾದೇವಿನ? ನನ್ನ ತಮ್ಮ ಪ್ರೀತಿಸ್ತಾ ಇರೋ ಹುಡುಗಿ ಮೇಲಿನ ಮಣಿ ಗೀತಾನೂ ಅಲ್ಲ, ತೆಳಗಿನ ಮಣಿ ಸೀತಾನೂ ಅಲ್ಲ, ನಡುವಿನ ಮಣಿ ಮಹಾದೇವಿನೂ ಅಲ್ಲ. ಜನ ಮೆಚ್ಚಿದ ಜಮೀನ್ದಾರ ನೆನೆಸಿಕೊಂಡ ಜಯರಾಜನ ತಂಗಿ ಶೀಲಾ. ನಿಂತಲ್ಲೇ ತುಂಡ ಕತ್ತರ್ ಸಾಕು ಬಿಡ್ತೀನಿ ಬೋಳಿ ಮಗನೇ. ಮಾತಾಡಕ್ ಮುಂಚೆ ನಾಲಿಗೆ ಮೇಲೆ ಹಿಡ್ತಾ ಇರಬೇಕು. ಎಲುಬಿಲ್ಲದ ನಾಲಿಗೆ ಅಂತ ಅಡ್ಡ ದಿಡ್ಡಿ ಮಾತಾಡಿದ್ರೆ ಅಡ್ಡ ಕತ್ತರ್ ಸಾಕ್ತಾನೆ. ತುತ್ತ ಕೂಳಿಗೂ ಗತಿ ಇಲ್ಲದ ಬಿಕ್ಕಾರಿ ನನ್ನ ಮಕ್ಕಳು ನೀವು ನನ್ನ ಜೊತೆಗೆ ನೆಂಟಸಿಕೆ ಬೆಳೆಸೋದ. ಎದುರು ನಿಂತು ಮಾತನಾಡೋ ಯೋಗ್ಯತೆ ಇಲ್ಲ ದರಿದ್ರ ನನ್ನ ಮಗನೇ. ನನ್ ತಲೆ ಕೆಟ್ಟು ಕೆರ ಹಿಡಿಯೋದ್ರೊಳಗಾಗಿ ಮಾತಾಡಿದ್ದು ತಪ್ಪಾಯ್ತಂತ ಕಾಲಿಗೆ ಬಿದ್ದು ಹೊರಟೋಗೋ. ಜೀವ ಆದ್ರೂ ಉಳಿಯುತ್ತೆ. ಯಾಕಿರ್ಚಾಡ್ತೀಯ? ನಿನ್ನ ತಂಗಿ ಅಂದ ತಕ್ಷಣ ಹಸಿ ಮೆಣಸಿನಕಾಯಿ ಮುರಿದ ಹಿಂದಿಟ್ಟಂಗಾತ. ನೀನ್ ಬೇಕಾದ್ರೆ ಕಂಡು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ಬೋದು. ನನ್ನ ತಮ್ಮ ನಿನ್ನ ತಂಗಿನ ಪ್ರೀತಿ ಮಾಡಬಾರ್ದ? ನನ್ನ ತಮ್ಮ ಒಬ್ಬನ ತಪ್ಪು ಮಾಡಿಲ್ಲ. ನಿನ್ನ ತಂಗಿ ನನ್ನ ತಮ್ಮನ ತಲೆಯಾಗ ಪ್ರೀತಿಯನ್ನು ಹುಳ ಬಿಟ್ಟಾಳ. ಬೇಕಿದ್ರೆ ನಿನ್ನ ತಂಗಿನ ಕರೆಸಿ ಕೇಳು. ಹಾದಿ ಬೀದಿಲಿ ಹೋಗೋ ಬಿಕ್ಕಾರಿ ನನ್ನ ಮಕ್ಕಳೆಲ್ಲ ಬಂದು ನನ್ನ ತಂಗಿನ ಕರ್ಸಿ ಕೇಳಂದ್ರೆ ಕೇಳಕ್ಕಾಗತ್ತ? ಹಂಗಂದ್ರೆ ನಿನ್ನ ತಂಗಿ ತಪ್ಪು ಮಾಡ್ಯಾಳ ಅಂತ ಅರ್ಥ ಆಯ್ತು. ನಿನ್ನ ತಂಗಿ ಮೇಲೆ ನಿನಗಷ್ಟೇ ಗ್ಯಾರಂಟಿ ಇದ್ರೆ ನಿನ್ನ ತಂಗಿನ ಒಂದ್ಸಲ ಇಲ್ಲಿ ಕರಿ. ನನ್ನ ತಮ್ಮನವಳು ಪ್ರೀತಿಸಿಲ್ಲ ಅಂದ್ರೆ ನಾನು ಕೇಳಿದ್ದು ತಪ್ಪಾಯ್ತು ಅಂತ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಹೋಗ್ತೀನಿ. ಅದೇ ನಿನ್ನ ತಂಗಿನ ಕರೆಸಿಬಿಡು. ಯಾಕ್ರಿ ಏನಾರ ಗೌಡಪ್ಪ ಹಂಗಾತಿಗಿದು ಸುಮ್ಮನೆ ಒಂದು ಕೆಲಸ ಮಾಡು. 3 ಎಕರೆ ಹೊಲ ನೆನಪು ಮಾಡ್ಕೋ. ಬುದ್ಧಿ ಐತಿಲ್ಲ, ಕರ್ಸ್ ಕೇಳ್ತೀನಿ. ಆದ್ರೆ ಒಂದ್ ಷರತ್ತು, ನಾನು ಹಾಕೋ ಷರತ್ತನ್ನ ಒಪ್ಪಿಕೊಂಡ್ರೆ
ಮಾತ್ರ ನನ್ನ ತಂಗಿನ ಕರ್ಸಿ. ನನ್ನ ತಮ್ಮನಿಗೋಸ್ಕರ ನನ್ನ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ. ಆಫ್ಟರ್ ಆಲ್ ನೀನು ಹಾಕೋ ಸರತೇನ್ ಮಹಾ ಕೇಳು. ನೋಡು, ನನ್ನ ತಂಗಿ ಒಪ್ಕೊಳ್ಳಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಒಂದು ವೇಳೆ ಏನಾದರೂ ನನ್ನ ತಂಗಿ ಒಪ್ಕೊಂಡ್ರೆ ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ. ಮಾಡಬೇಕು. ಒಪ್ಕೊಳ್ಳಿಲ್ಲ ಅಂದ್ರೆ ನಿನ್ನ ಸಾವಿಗೆ ನೀನೇ ಕಾರಣ ಅಂತ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಳ್ಬೇಕು. ಯಾಕೆ? ಜೀವಕ್ಕೆ ಆಪತ್ತು ಬರುತ್ತೆ ಅಂದಾಗ ಸಂಬಂಧಿಕರು ಲೆಕ್ಕಕ್ಕೆ ಬರೋದಿಲ್ವಲ್ಲ. ನಾನು ಯೋಚನೆ ಮಾಡ್ತಾ ಇದ್ದಿದ್ದು ನನ್ನ ಜೀವಕ್ಕೆ ಆಪತ್ತು ಬರುತ್ತೆ ಅಂತಲ್ಲ. ನಿನ್ನ ತಂಗಿ ಒಪ್ಕೊಂಡ ಮೇಲೂ ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನಿನಗೆ ಹೆಂಗ ಕೆತ್ತಸಿ. ಅತಿಯಾದ ಆತ್ಮವಿಶ್ವಾಸ ಒಮ್ಮೊಮ್ಮೆ ಅಪಘಾತಕ್ಕೀಡು ಮಾಡತ್ತೆ. ತಂಗ್ಯವ್ವ, ತಂಗ್ಯಮ್ಮ, ದಿನಾಲು ಕಾಲೇಜಿಗೆ ಸರಿಯಾಗಿ ಹೋಗ್ತಾ ಇದ್ದೀನಿ. ಹಾ ಅಣ್ಣ, ಹೋಗ್ತಾ ಇದ್ದೀನಿ. ಹೋಗ್ಯಾ ಮತ್ತ ಬಿಸಿ ಊಟ ಕೊಡ್ತಾರಿಲ್ಲವ? ನಾನು ಕನ್ನಡ ಶಾಲೆ ಮಾಡಿದ್ದೇನೆ. ತತ್ತಿ ಹಾಲು ಕೊಡ್ತಾರಲ್ಲ ಅಂತ ಕೇಳಿದ್ವಿ. ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿ ನಡೆದಿದೆಯಾ? ಅಣ್ಣ, ನಾನು ನಿನ್ ತಂಗಿ ಅಣ್ಣ, ಫಸ್ಟ್ ಕ್ಲಾಸಾಗಿ ಓದ್ತಾ ಇದ್ದೀನಿ. ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗ್ತೀನಿ. ಏನಿಲ್ಲಮ್ಮ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಏನಕ್ಕೆ ಅಣ್ಣ? ಅದಕ್ಕೆ ಯಾಕೆ ಸಂಕೋಚ? ಅದವ ಸಾಲಿ ಕಲಿಯ ಮುಂದ ಡಿಂಚಕ್ ಡಿಂಚಕ್ ಪೌಂಕ್ ಪೌಂಕ್ ಅಂತೇನ್ರ ಆಗ್ಯಾವನು. ಎಲ್ಲ ಉಪಾಧ್ಯಾಯ ತಂದ ಅಲ್ಲ, ಜ್ವಾಳದ ದಂಟರ ಅಳಿಗಾಡುವಂತ ಕೇಳಾಕತ್ತೀನಿ. ಏನಿಲ್ಲಮ್ಮ, ಅದು ಕಾಲೇಜಲ್ಲಿ ಯಾರನ್ನಾದ್ರೂ ಪ್ರೀತಿ ಪ್ರೇಮ? ಅಣ್ಣ, ನಾನು ನಿನ್ ತಂಗಿ ಅಣ್ಣ, ಆ ರೀತಿ ಪ್ರೀತಿ ಪ್ರೇಮ ಅಂತದೇನು ಇಲ್ಲ. ಶಬಾಷ್, ಇದ್ದು ನನ್ನ ತಂಗಿ ಅಂದ್ರೆ ಏ ಬಡ ಬಿಕಾರಿ ನನ್ನ ಮಗನೇ, ಈಗ್ಲಾದ್ರೂ ನನ್ನ ತಂಗಿ ಉತ್ತರ ಕೇಳಿ ಕೊರಳಲ್ಲಿ ಚಪ್ಪಲಿ ಸರ ಹಾಕೊಂಡಂಗಾಗಿರ್ಬೇಕಲ್ಲ. ಎಡ ಸುಮ್ನೆ ಹೊರಟೋಗು. ಹಾ ಅಣ್ಣ, ನಾನೊಂದು ನಿರ್ಧಾರ ಮಾಡಿದ್ದೀನಿ. ಏನು? ಅದು ನಾನು ಮದ್ವೆ ಆಗ್ಬೇಕು ಅಂತಿದ್ದೀನಿ ಅಣ್ಣ. ಸಂತೋಷ. ನಾಳೆನೆ ತಯಾರಿ ಮಾಡೋಣ. ನಮ್ಮ ಅಂತಸ್ತಿಗೆ ತಕ್ಕಂತ ಗಂಡನ ಹುಡುಕ್ತೀನಿ. ದಾಮ್ ಧೂಮ್ ಅಂತ ಅದ್ದೂರಿಯಾಗಿ ಮದುವೆ ಮಾಡೋಣ. ನೀನ್ ಯಾವಾಗ ಹೇಳ್ತೀಯೋ ಅವಾಗ ಮಾಡೋಣ. ಅಣ್ಣ, ಗಂಡು ಹುಡ್ಕೋ ತೊಂದ್ರೆ ಏನು ತೆಗೋಗೋಬಿಡಿ. ನಾನು ಗಂಡು ನೋಡಿದ್ದೀನಿ ಅಣ್ಣ. ಹೌದಾ? ಹಾ, ಯಾರು? ಅದು ಅದು ಈ ಅರ್ಜುನ್ ತಮ್ಮ ಶಂಕರ್ ಅಣ್ಣ. ನಿಂತಲ್ಲ ಸೆಗೆದು ಹಾಕಿಬಿಡ್ತೇನೆ. ಆಕಾಶದ ಎತ್ತರದಲ್ಲಿರೋ ನಕ್ಷತ್ರ ನಾವು, ತಿಪ್ಪಿಯಲ್ಲಿರೋ ಕಸಕ್ಕೆ ಆಶೆ ಮಾಡೋದ. ಹೋಗಿ ಹೋಗಿ ಇಂಥವ್ರ ಜೊತೆ ನೀನೇ ನನ್ನ ತಂಗಿನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅನ್ನಿಸ್ತಾ ಇದೆ. ನೋಡ್ ತಂಗ್ಯವ್ವ, ಇದಿಲ್ಲಿಗೆ ನಿಲ್ಬೇಕು. ಇರ್ಲಿಲ್ಲ ಅಂದ್ರೆ ಈ ನಿನ್ನನ್ನ ಇನ್ನೊಂದು ಮುಖದರ್ಶನ ಮಾಡಿಲ್ಲ. ನೋಡೋ ಪ್ರಯತ್ನ ಪಡಬೇಡ. ಅಣ್ಣ, ನಾನ್ ನಿನ್ ತಂಗಿ ಅಣ್ಣ. ಒಂದ್ಸರಿ ನಿರ್ಧಾರ ಮಾಡಿಂದೆ ಮುಗಿದು ಹೋಯಿತು. ಅವ್ರನ್ನ ನಾನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಮದುವೆ ಅಂತ ಆದ್ರೆ ಅದು ಅವರನ್ನೇ. ಇಲ್ಲ ಅಂದ್ರೆ ನೀ ಬೇರೆ ಯಾರನ್ನಾದ್ರೂ ನೋಡಿ ಮದುವೆ ಮಾಡ್ಬೇಕು ಅಂತ ಇದ್ರೆ ನನ್ನ ಹೆಣಕ್ಕೆ ತಾಳಿ ಕಟ್ಟಿಸ್ಬೇಕು. हे प्रभु, ये क्या हुआ? ಈ ಮದುವೆಗೆ ಯಾರೇ ಒಪ್ಕೊಂಡ್ರು ನಾನು ಒಪ್ಕೊಳ್ಳೋದಿಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದೇ ಆದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಹೋಗಬೇಡ ಪಂಡಿತ್ರೆ. ಹೇಳ್ರಿ, ಕೊಟ್ಟ ಮಾತಿಗೆ ತಪ್ಪಿಲ್ಲದವಾಗ ಏನಂತಾರ್ರಿ? ಅಪ್ಪಿ ಮಂದಿ ಅನ್ನಕತ್ತಾರ. ನಾ ಮಿಸ್ಟರ್ ಜೈರಾಜ್, ನಾಳೆ ನನ್ನ ಮನೆಯಲ್ಲಿ ನಡೆಯುವ ಮದುವೆಗೆ ನೀನೇ ಅತಿಥಿ. ಮಾವನವರೇ, ನಾಳೆ ನೀವು ನಿಮ್ಮ ತಂಗಿ ಕರ್ಕೊಂಡ್ಬಂದು ನನ್ನ ತಮ್ಮನ ಕಾಲು ತೊಳೆದು ಕನ್ಯಾದಾನ ಮಾಡ್ತೀರಾ? ಇದಕ್ಕೆ ತಪ್ಪೇನಾರ ಗೊಂಚಾಲಿ ಮಾಡಿದಿ
ಇನ್ನು ಮುಂದೆ ನಾ ಬರಂಗಿಲ್ಲ, ನಿನ್ನ ತಂಗಿ ಹೊತ್ಕೊಂಡು ಹೋಗಾಕ ನನ್ನ ತಮ್ಮ ಬರ್ತಾನ. ಏ ಪಂಡಿತ, ಮದುವೆ ತಯಾರಿಯಲ್ಲಿರೋ ಈ ಕುಟುಂಬ ಮದುವೆನ ನೋಡಬಾರ್ದು, ಮಸನದ ದಾರಿ ಹಿಡಿಬೇಕು. ಈ ಕುಟುಂಬದಲ್ಲಿ ಯಾವೊಬ್ಬರನ್ನ ಮಗನು ಬದುಕಬಾರ್ದು. ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡಿಸೋರ. ಗೌಡಪ್ಪ, ದೇಹ ಬೆಳೆದಿಸಿ ಹೊರತು ಬುದ್ಧಿ ಒಟ್ಟ ಬೆಳೆಸ್ತಿಲ್ಲ ನೋಡಿ ನೀನು. ತುಂಡು ತುಂಡು ಕತ್ರ ಹಾಕಿದ್ರೆ ಏನು ಬರ್ತೈತಿ? ಹೋಗಿ ಜೈಲ ಕುದುರ್ತೀವಿ ಇಬ್ರು. ಒಂದ್ ಸ್ವಲ್ಪ ಥಿಂಕ್ ಮಾಡು. ಆ ಹುಡುಗಿ ಏನ್ರ ನಮ್ಮ ಮನೆಯ ಅಳಿಯಾಗಿ ಬಂದಂದ್ರ 3 ಎಕರೆ ಹೊಲ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅಲ್ಲೇ? ಹೇಳ ಮಟ್ಟ ಕೇಳ್ಕೊಂಚರು. ನಿನ್ನ ತಂಗಿನ ಅವನಿಗೆ ಕೊಟ್ಟು ಮದುವೆ ಮಾಡು. ಮದುವೆ ಆದ್ಗಳ ಹೊಲ 3 ಎಕರೆ ಫ್ರೀಯಾಗಿ ಸಿಗ್ತದ ನಮಗ. ಹೆಂಗೋ ಬಾಗಲ ಕಾಯಕ್ ನಾ ಇಲ್ಲ, ಅವನ ಸರ್ಪಿ ತೋಳ ಕಟ್ಟಿ ಅವ್ರ ತಮ್ಮನಂದ್ರ ಕಾಯಕ್ ಹಚ್ಚಮಂತ. ಆ ಕಡೆ ಹೊಲಾನು ಫ್ರೀ ಬಂತು, ಈ ಕಡೆ ಗೇಟಿಗೆ ನಾಯಿನು ಕಾವಲಾತು. ಈ ವಿಷಯ ಮೊದಲೇ ಹೇಳಬಾರ್ದಲ್ಲೇ? ನೋಡಪ್ಪ, ನೀ ಇಷ್ಟು ವಿಕೃತ ಕಾಮಿ ಅಂತ ಗೊತ್ತಿದ್ದಿಲ್ಲ ನನಗೆ. ಗಂಡಸೂರ್ನು ಬಿಡೋವಲ್ಲಿ ಅಲ್ಲೋ ಇಷ್ಟಿದ್ದಾಗಿ. ಎಮೋಷನ್ದಾಗ ಹುರುಪ್ನೆ ಹುರುಪ್ ಅಂದ್ರೆ ಈ ನಮ್ಲಿ ಗಲ್ಲ ಕಡೆದ. ಯವ್ವಾ, ಈ ರವ ಬಂದು ಇಟ್ಟಿಟ್ಟು ಉಳ್ದಾವ ಅವು. ಮಂದಿ ಮುಂದೆ ಹೇಳ್ಬೇಡ, ತಪ್ಪು ತಿಳ್ಕೊತಾರಲ್ಲ. ಹೆಂಗೈತೆ ನನ್ನ ಪ್ಲಾನ್? ಮಸ್ತ್, ಸೂಪರ್. ಈಗ ಸದ್ಯ ಅವ್ರ ಮನೆಗೆ ಹೋಗಮ್ಮ. ಮದುವೆ ನಡಿಬೇಕು ಪಂಡಿತ, ಇದು ನಡೆಯುತ್ತೆ. ಏ ಅರ್ಜುನ, ನಿನ್ನ ಮನೆಗೆ ನನ್ನ ತಂಗಿ ಬರ್ತಾ ಇರೋದು ನಿನ್ನ ಮನೆ ಬೆಳಗೋದಕ್ಕಲ್ಲ, ತುಂಬಿರೋ ನಿನ್ನ ಮನೆನ ಒಡೆದು ಹಾಕೋದಕ್ಕೆ. ನೋಡ್ತಾ ಇರು, ನನ್ನೆದೆಗೆ ಬೊಟ್ಟಿಟ್ಟು ಮಾತಾಡಿ ಹೋದೆಯಲ್ಲ ಮಗನೇ, ಅದೇ ಬೊಟ್ಟನ್ನು ತಿರುಗಿಸಿ ನಿನಗೆ ಹೇಗಿಡ್ತೀನಿ ಅಂತ ನೋಡ್ತಾ ಇರೋ. ಏ ಪಂಡಿತ, ಮದುವೆನ ಅದ್ದೂರಿಯಾಗಿ ಮಾಡೋಣ ನಡೆ. ಅದ್ರ ತಡಿ.